ನ್ಯಾಯಯುತವಾಗಿ ಇರಬೇಕು, ಸಂವಿಧಾನಾತ್ಮಕ ಇರಬೇಕು ಅಂತ. ಸಂವಿಧಾನದ ಬಗ್ಗೆ ಬರೀ ಬಾಯಲ್ಲಿ ಹೇಳ್ತಿದ್ದಾರೆ ಹೊರತು ಸಂವಿಧಾನದ ಪೀಠಿಕೆ ಮತ್ತೆ ಸಂವಿಧಾನದ ಇದನ್ನು ಯಾರು ಕೂಡ ಅರ್ಥ ಮಾಡ್ಕೊಂಡು ಬಡವರ ಬಗ್ಗೆ ಕೆಲಸ ಮಾಡೋದಕ್ಕೆ ಹಿಂಜರಿತಿದ್ರು ಯಾಕೋ ಅನ್ನೋಂಥ ಪ್ರಶ್ನೆ ನಮ್ಮೆಲ್ಲರೂ ಕೂಡ ಕಾಡ್ತಾ ಇದೆ. ಹಿಂದೆ ಬ್ರಿಟಿಷ್ನವ್ರ ಕಾಲದಲ್ಲಿ ಬ್ರಿಟಿಷ್ನವರು ಆಳ್ತಿದ್ರಂತ ನಮ್ಮ ದೇಶನ. ಇನ್ನೊಂದು ಸ್ವಲ್ಪ ದಿನ ಏನಾದ್ರು ಆದ್ರೆ ಬಡವರುಗಳನ್ನ ಶ್ರೀಮಂತರು ನಮ್ಮ ನೆಲಕ್ಕಾಕ ತುಳ್ಕೊಂಡು ಬಡವರನ್ನ ಶ್ರೀಮಂತರು ಹಣ ಉಳ್ಳವರು ಎಲ್ಲರೂ ಕೂಡ ನಮ್ಮ ಯಾವ ಸ್ಥಿತಿ ತರ್ತಾರೆ ಅನ್ನೋದನ್ನ ನಾವು ಈಗಾಗಲೇ ಮುಂದುವರ್ಕೊಂಡು ಹೋಗ್ತೇವೆ. ಹಾಗಾಗಿ ದಯಮಾಡಿ ಏನು ಗೋಮಾಳಕ್ಕೆ 50-53 ಅರ್ಜಿ ಹಾಕಿದ್ರು ಕೂಡ ಗೋಮಾಳದ ಇದನ್ನ ಅವರಿಗೆ ಹಕ್ಕು ಮತ್ತು ಸಾಗಣೆ ಕೊಡೋದಕ್ಕೆ ಏನು ಸಮಸ್ಯೆ ಆಗಿದೆ ಅನ್ನೋದು ನಾವು ಯಾರು ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳು ಒಳ್ಳೆ ಅಧಿಕಾರಿಗಳಿದ್ದಾರೆ, ಇಲ್ಲ ಅಂತಲ್ಲ. ರಾಜಕೀಯ ವ್ಯಕ್ತಿಗಳು ಈ ಖಾದಿ ಬಟ್ಟೆಯವರಿಂದನೇ ಖಾದಿ ಬಟ್ಟೆಯವರಿಂದನೇ ನಮ್ಮ ಬಡವರು ಬದುಕಿರ್ತಾರೆ ಆಗ್ತಾ ಇರೋದು ಅನ್ನೋದು ಕೂಡ ನಾವು ಮನಗಂಡು ಕಾಣಬೇಕಾಗ್ತದೆ. ಹಾಗಾಗಿ ಒಳ್ಳೆ ಅಧಿಕಾರಿಗಳು ಏನ್ ಮಾಡ್ತಾರೆ, ಬಡವರು ಮತ್ತೆ ಬಡವರಿಗೆ ಜೀತ ಮುಕ್ತರ ಕಾಯ್ದೆ ಹೇಳ್ತದೆ. ಸಮಗ್ರ ಪುನರ್ವಸತಿನೇ ಕೊಡಬೇಕು. ಅವ್ರಿಗೆ ಜೀತದಿಂದ ವಿಮುಕ್ತರಾದ್ಮೇಲೆ ಸಮಗ್ರ ಪುನರ್ವಸತಿ ಕೊಡಬೇಕು. ಸಮಗ್ರ ಪುನರ್ವಸತಿ ಯಾವ ಇಲಾಖೆಯಿಂದ ಯಾವ ಸೌಲಭ್ಯ ಇದೆ, ಯಾವ ಇಲಾಖೆಯಿಂದ ಅವರಿಗೆ ಯಾವ ಲೋನ್ ಕೊಡ್ಬೋದು, ಕೊಡ್ತಾ ಇದ್ರೆ ಜಮೀನುಗಳನ್ನ ಇಲಾಖೆಗಳಿಂದ ಕೊಡ್ಬೋದು, ನಿಗಮಗಳಿಂದ. ಆದ್ರೂ ಕೂಡ ಯಾವ ಇಲಾಖೆ ಅಧಿಕಾರಿಗಳು ಗಮನಕ್ಕೆ ತಕ್ಕ ಮಾಡ್ತೇ ಇಲ್ಲ. ಭೂಮಿ ಕೊಡ್ಬೋದು ಅವರಿಗೆ. ಸಮಗ್ರ ಪುನರ್ವಸತಿ ಅಂದ್ರೆ ಯಾವ ಇಲಾಖೆಯಿಂದ ಕೊಟ್ಟು ಅವ್ರನ್ನ ಮತ್ತೆ ಜೀತ್ಗೆ ಹೋಗಬಾರ ರೀತಿಯಲ್ಲಿ ಅವ್ರನ್ನ ಎಲ್ಲರೂ ನೋಡ್ಕೊಳ್ಳೋಂಥ ಸರ್ಕಾರದ ಜವಾಬ್ದಾರಿ. ಇವತ್ತು ಸರ್ಕಾರದ ಗೋಮಾಳ ಇದೆ, ಗೋಮಾಳದಲ್ಲಿ ಹೋಗಿ ನಾವು ಉಳ್ಮೆ ಮಾಡ್ತೀವಿ, ಮನೆ ಕಟ್ಕೋತೀವಿ ಅಂತಂದ್ರೆ ಇದಕ್ಕೂ ಕೂಡ ನೀವು ಅವಕಾಶ ಕೊಡದೇ ಎಲ್ಲರೂ ಈ ರೀತಿ ಪ್ರತಿಭಟನೆ ಮುಖಾಂತರ ನೀವು ಇಲ್ಲಿ ಕರೆಸ್ಕೊಂಡು ಈ ರೀತಿ ಪರಿಸ್ಥಿತಿ ಮಾಡ್ತಿದ್ದಾರೆ ಅಂದ್ರೆ ನಮಗೆ ಗೊತ್ತಿಲ್ಲ ಇದು ನಾವೇನು ಮನುಷ್ಯರು ಅಥವಾ ಮನುಷ್ಯರು ಅಲ್ಲೋ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಹಾಗಾಗಿ ದಯಮಾಡಿ ಮಂಡ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಸಮಸ್ಯೆ ಬಗ್ಗೆ ಆಲೋಚನೆ ಮಾಡಿ ಈ ಸಮಸ್ಯೆನ ಬಗೆಹರಿಸಿ ಬಡವರ ಬದುಕಿಗೆ ತಾವು ಒಂದು ಹಕ್ಕುಪತ್ರ ಮತ್ತು ಅವರ ಭೂಮಿಗೆ ಪೋಡಿ ಮಾಡೋದ್ರ ಜೊತೆಗೆ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ತಾ ಈ ಹೋರಾಟ ಸಾಂಕೇತಿಕವಾಗಿರುವಂಥದ್ದು. ಇಡೀ ರಾಜ್ಯಾದ್ಯಂತ ಈ ಹೋರಾಟನ ಬಡವ್ರ ಬಗ್ಗೆ, ದಲಿತರ ಬಗ್ಗೆ, ಜೀತ ಮುಕ್ತರ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳಿದ್ರೆ ನಾವು ಈಗ ನಿರ್ಣಯ ಮಾಡಿ ಬಂದಿದ್ದೀವಿ. ಇಲ್ಲಿ ನಮಗೆ ಯಾವ್ದಾದ್ರು ಒಂದು ಕಡಖಂಡಿತವಾಗಿ ನಮಗೆ ಕೆಲಸ ಹಾಕ್ಬೇಕು. ಆಗಿದ್ರೆ ಮಾತ್ರ ನಾವು ಇಲ್ಲಿ ಹೇಳ್ತೀವಿ. ದಯಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಅವರು ತಮ್ಮ ಅನಿಸಿಕೆ ಮತ್ತು ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಇಲ್ಲಿ ಬಂದು ಇದು ಮನವಿಯನ್ನು ಸ್ವೀಕರಿಸಿಕೊಟ್ರೆ ಮಾತ್ರ ನಾವು ಪ್ರತಿಭಟನೆ ಹಿಂದಕ್ಕೆ ತಕತ್ತೀವಿ, ಇಲ್ಲ ಅಂದ್ರೆ ಇಲ್ಲೇ ಮುಂದುವರಿಸ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಮಾತನಾಡೋಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಬಂಧುಗಳಿಗೂ ನಾನು ವಂಚಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. We want ಕನ್ನಡದಲ್ಲಿ ಹೇಳಿ. ನಮ್ಮ ಸಂಘಟಕರಾದಂತ ವೀರಭದ್ರಣ್ಣವರು ಮಾತಾಡ್ತಾರೆ. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಯಾತಕ್ಕಾಗಿ ಹೋರಾಟ, ಭೂಮಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಭೂಮಿಗಾಗಿ ಹೋರಾಟ. ನಾಚಿಕೆ ಆಗಿದೆ ಕಣ್ರಿ. ಯಾಕೆ ಅಂದ್ರೆ 7 ಶತಮಾನ ಕಳೆದ್ರು ಕೂಡ ನಾವು ಹಿಂಗೆ ಬೀದಿ ಹೋರಾಟ, ಆದಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಲ್ಲ. ನಮ್ಮ ಆಳ್ತಿರ್ತಕ್ಕಂಥ ಸರ್ಕಾರಗಳಿಗೆ, ಜನಪ್ರತಿನಿಧಿಗಳಿಗೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ಯಾಕೆ ಅಂದ್ರೆ ಸಂವಿಧಾನ ಬಂದು 75 ವರ್ಷ ಕಳೆದಿದೆ. ಕಾಂಗ್ರೆಸ್ನವರು 65 ವರ್ಷ ಆಳಿದ್ದಾರೆ, ಬಿಜೆಪಿಯವರು 11 ವರ್ಷ ಆಳಿದ್ದಾರೆ, JDS ನವರು ಕೂಡ ಆಳಿದ್ದಾರೆ. ನಿಮ್ಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದ್ರು ಇದೆಯಲ್ರಿ? ಅಪ್ಪಳದಂಗೆ ಕೇಳಿ ಔಪಟ್ಟಿ ಅಂತೇಳಿ ಅಧಿಕಾರಿಗಳಿಗೆ ಅಧಿಕಾರ ಕೊಟ್ರೆ ಅವ್ರು ಮಾಡ್ತಾರೆ, ನೀವು ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸಂಜೆ ಆದ್ಮೇಲೆ ತಾಲೂಕು ಆಫೀಸ್ನಲ್ಲಿ, DC ಆಫೀಸ್ನಲ್ಲಿ ರಿಯಲ್ ಎಸ್ಟೇಟ್ ವ್ಯಾಪಾರ ನಡೀತದೆ. ನಾವು ರೈತರು 50, 53, 57 ಅರ್ಜಿ ಹಾಕೊಂಡು ಬಕಪಕ್ಷಿಕಾದಂಗೆ ಕಾಯ್ತಾ ಇದೀವಿ. ನಿಮ್ಗೆ ನಾಚಿಕೆ, ಮಾನ ಮರ್ಯಾದೆ ಇದೆಯಲ್ರಿ? ರೈತರು ಇವತ್ತು ಓಟ್ ಹಾಕೋದು ಯಾಕೆ ಹೇಳ್ರಿ? ವಿಧಾನಸೌಧ, ಪಾರ್ಲಿಮೆಂಟ್ ನಲ್ಲಿ ನಮ್ಮ ಪರವಾಗಿ ಹಕ್ಕು ಅಧಿಕಾರಿಗಳನ್ನ ಕೊಡ್ಲಿ ಅಂತ. ಆದ್ರೆ ನೀವು ಮೋಜು ಮಸ್ತಿ ಮಾಡ್ಕೊಂಡು, ನೀವೇ ಕೋಟ್ಯಾಂತರ, ಲಕ್ಷಾಂತರ, ಸಾವಿರಾರು ಎಕರೆ ಜಮೀನು ಮಾಡ್ಕೊಂಡು ನೀವು ಮೋಜು ಮಸ್ತಿ ಮಾಡ್ಕೊಂಡು ನಿಮ್ಮ ಮಕ್ಕಳನ್ನ ಫಾರಿನ್ ನಲ್ಲಿ ಅಲ್ಲಿ ಓದಿಸ್ಕೊಂಡು ಮಜಾ ಮಾಡ್ಕೊಂಡು ಇವತ್ತು ರೈತರ ಕಷ್ಟಗಳನ್ನ ನೋಡ್ತಾ ಇಲ್ಲ.
ಇವತ್ತು ನಾವು ಸುಮ್ಮನೆ ಬಂದಿದ್ದಾವ? ಇದು ಸಾಂಕೇತಿಕ ಅಷ್ಟೇ, ತಿಳ್ಕೊಳ್ಳಿ. ಇನ್ನು ಮುಂದೆ ಇದು ನಿರಂತರವಾಗಿ ಹತ್ತತ್ರ ಕೊಡುವಂತ ಉಳುಮೆ ಚೀಟಿ ಕೊಡೋ ಗಂಟ್ಲು ಕೂಡ ನಾವು ಇಲ್ಲಿಂದ ಕದಲಲ್ಲ. ಇವತ್ತು ಹೇಳ್ಬೇಕು ಅಂದ್ರೆ ನಮ್ಮ ಅಳವಳ್ಳಿ ಕ್ಷೇತ್ರ ಮೀಸಲು ಕ್ಷೇತ್ರದಲ್ಲಿ ನಾಚಿಕೆ ಆಯ್ತದೆ ನಮ್ಗೆ. ಹೋಗಿ ಕೇಳಿದ್ರೆ ನಾವು 50, 60, 30 ವರ್ಷದಿಂದ ಕೂಡ ಅರ್ಜಿ ಹಾಕೊಂಡು ಪಕ್ಷ ಕಾಯ್ತಾ ಇದ್ದೀವಿ. 7 ಶತಮಾನ ಕಳೆದ್ರು ಕೂಡ ನಮ್ಮ ಬದುಕು ಸೂತ್ರ ಇಲ್ಲದ ಗಾಳಿ ಪಡೆದಂತೆ ಹಾರಾಡ್ತಾ ಇದೆ. ನಿಮ್ಗೆ ನಾಚಿಕೆ ನಾವು ಕೇಳ್ಬೇಕೇನ್ರಿ? ನಾವು ಕೇಳ್ಬೇಕಾ? ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನಾಳೆನೂ ಕೂಡ ವಿಶೇಷವಾಗಿ ಸಭೆ ಕರೆದು ಇಡೀ ಜಿಲ್ಲೆಯಾದ್ಯಂತ ಏನ್ ಸಮಸ್ಯೆಗಳಿದೆ ಅದಕ್ಕೆ ಉತ್ತರ ಕೊಡಬೇಕು. ಇಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನದಾಗಿ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಜನರ ಸಂಘಟಿಸಿ ಇಲ್ಲೇ ಊಟ ತಿಂಡಿ ಮಾಡ್ಕೊಂಡು ಮಲಗ್ತೀವಿ. ಉಳುಮೆ ಚೀಟಿ ಕೊಡೋ ಗಂಟ ಹೋಗುದಿಲ್ಲ. ಇದು ಸಾಂಕೇತಿಕವಾಗಿ ಹೇಳ್ತಾ ಇದ್ದೀವಿ. ನನ್ನ ಹೆಸರು ವೀರಭದ್ರಯ್ಯ ಅಂತೇಳಿ, ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ ಸಮಿತಿಯ ಕಾರ್ಯಾಧ್ಯಕ್ಷ. ಇನ್ನು ಹಲವಾರು ಜನರು ಮಾತನಾಡ್ತಾರೆ. ದಯವಿಟ್ಟು ಮಾನ ಮರ್ಯಾದೆ ಇದ್ರೆ ನಿಮ್ಗೆ ವಿಶೇಷವಾಗಿ ಸಭೆ ಕರೆದು ಈ 57 ಅರ್ಜಿ ಹಾಕೊಂಡಿರ್ತಕ್ಕಂಥ ರೈತರಿಗೆ ಉಳುಮೆ ಚೀಟಿ ನೀಡಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾಣ ಹೋದ್ರು ಸರಿ, ಇಲ್ಲೇ ಕೊಡ್ತೀವಿ. ಇದು ಎಚ್ಚರಿಕೆ ಸಾಂಕೇತಿಕ ಅಷ್ಟೇ. ಜೈ ಭೀಮ್, ಜೈ ಭಾರತ್. ಜೈ 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 ಭೀಮ್. ಜೈ ಭೀಮ್, ಜೈ ಭೀಮ್. ಯಾತಕ್ಕಾಗಿ ಹೋರಾಟ? ಭೂಮಿಗಾಗಿ ಹೋರಾಟ. ನಮ್ಮ ಹತ್ರ ನಿಂತ್ಕೊಳಕ್ ನಿಮ್ಗೆ ಬೇಜಾರ? ಚೇರ್ ಕೊಡಿಸ್ಲಾ? ಕೂತ್ಕೋತೀರಾ? ನಿಮ್ಮ ಬಗ್ಗೆ ನಮಗೆಲ್ಲೂ ಇಲ್ಲದ ಪ್ರೀತಿ ಮತ್ತೆ ಗೌರವ. ಇದು ಕೇವಲ ನಮ್ಮ ಬದುಕಿನ ವಿಚಾರ ಅಲ್ಲ, ಭವಿಷ್ಯದ ವಿಚಾರ. ಇವರು ಯಾವ ರೀತಿ ಅಕ್ರಮವಾಗಿ ಅರಣ್ಯ ಇಲಾಖೆ ಸೇರಿದ್ರು ಅಂತ ಇದಾರೋ ಆ ಮೂಲ ದಾಖಲೆಗಳು 1900 ನನಗೆ ಗೊತ್ತಿರೋಂಗೆ 1910ರಲ್ಲಿ ಅಂದ್ರೆ 120 ವರ್ಷಗಳ ಹಿಂದೆ ಈ ಭೂಮಿ ಎಲ್ಲ ಸಮಗ್ರವಾಗಿ ಇದಾಗಿರೋದು, ಯಾವ್ದು ಅಳತೆ ಆಗಿರೋದು. ಆ ಎಲ್ಲಿದ್ದೀನಿ